ಕರ್ನಾಟಕ ರಾಜ್ಯದಾಗ ಶಿಕ್ಷಣವೇ ಶಕ್ತಿ, ವಿದ್ಯೆ ಇಲ್ಲದವನು ಹಾಳೂರು ಹದ್ದಿನಂತೆ ಅಂತ ವಿದ್ಯೆ ಕಲಿಯಲ್ಲದವನಿಗೆ ವಿದ್ಯೆ ಕಲಿಸುವಂಥ ಶಿಕ್ಷಕರ ಸತ್ಯಾಗ್ರಹ ವಿಧಾನಸೌಧ ಮುಂದೆ ಮಾಡ್ಯಾರಂದ್ರೆ ಎಷ್ಟು ನಾಚಿಕೆ ಬರುವಂಥ ವಿಷಯ ರೀ. ಸರ್ಕಾರಕ್ಕೆ ಒಂದು ಮಾನ ಮರ್ಯಾದೆ ಇರಬೇಕು. ಆ ಶಿಕ್ಷಣ ಕಲಿಸುವ ಗುಡ್ಡಗಾಡಿನಲ್ಲಿ ಮಳೆ ಅವಾಂತರದಲ್ಲಿ ರಸ್ತೆ ಇಲ್ಲ, ದೀಪ ಇಲ್ಲ, ಅಂತಲ್ಲಿಯೂ ಗಿಡ ಕಂಟಿ ಮುಳ್ಳು ಗಂಟೆಗಳನ್ನು ದಾಟಿ ಹೋಗಿ ಶಿಕ್ಷಣ ಕಲ್ಸಾಕತ್ತಾರ. ಆ ಮಾಸ್ತರ್ಗಳಿಗೆ ಗ್ರಾಮೀಣ ಭತ್ಯೆ ಸಹಿತ ಕೊಡಂಗಿಲ್ಲ ಅಂದ್ರೆ ಎಷ್ಟೋ ಐಷಾರಾಮಿ ಜೀವನ ಮಾಡೋ ಸಲುವಾಗಿ TADA ಹಾಕಿ ಲೂಟಿ ಮಾಡಾಕತ್ತೀರಿ. ಆದರೆ ಈ ಶಿಕ್ಷಕರಿಗೆ ಒಂದು ಏನಾದರೂ ಪರ್ಯಾಯ ವ್ಯವಸ್ಥೆ, ಒಂದು ಗ್ರಾಮೀಣ ಭತ್ಯೆ ಕೊಡೋಕ್ಕಾಗೋದಿಲ್ಲ ಅಂದ್ರೆ ಈ ಎಷ್ಟೊಂದು ಅಸಹ್ಯಕರ ಸಂಗತಿ ರೀ. ಇದೇ ನೋಡಿ, ಕರ್ನಾಟಕ ರಾಜ್ಯ ಸರ್ಕಾರಿ ಗ್ರಾಮೀಣ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ರಾಜ್ಯ ಘಟಕ ಹುಬ್ಬಳ್ಳಿಯವರು ಮನವಿ ಕೊಡ್ತಾರ ಮುಖ್ಯಮಂತ್ರಿಗೆ, ಅನೇಕ ಮಹಾನ ಮಂತ್ರಿಗಳಿಗೆ ಕೊಡ್ತಾರ. ಅವರು ಹಳ್ಳಕೊಳ್ಳ ನದಿ ಸಮುದ್ರ ತೀರ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸುತ್ತೇವೆ, ಬೆಟ್ಟಗುಡ್ಡ ಪರ್ವತ ಕಾಡು ಮೇಡುಗಳಲ್ಲಿ ಕೆಲಸ ನಿರ್ವಹಿಸುತ್ತೇವೆ, ವಾಹನ ಸೌಕರ್ಯಗಳೇ ಇಲ್ಲದ ಸ್ಥಳಗಳಿಗೆ ನಡೆದುಕೊಂಡು ಹೋಗುತ್ತೇವೆ, ಗ್ರಾಮೀಣ ಶಿಕ್ಷಕರಿಗೆ ವೈದ್ಯಕೀಯ ಸೌಲಭ್ಯ ಸಿಗುವುದೇ ಇಲ್ಲ, ಚಳಿ ಗಾಳಿ ಮಳಿ ಉಸಿರು ಬಿಸಿಲು ಗುಡುಗು ಲೆಕ್ಕಿಸದೆ ಕಾರ್ಯೋನ್ಮುಖರಾಗುತ್ತೇವೆ, ಮೇಲಿಂದ ಮೇಲೆ ಕರೆಯುವ ಸಭೆಗಳಿಗೆ ಯಾವುದೇ ಭತ್ಯೆ ಇಲ್ಲ, ಎಲ್ಲ ಬದಿಗಳಿಂದ ಶೈಕ್ಷಣಿಕ ಆಡಳಿತಾತ್ಮಕ ಆರ್ಥಿಕ ಹೊರೆ ಹೆಚ್ಚು, ಜೇಬಿಗೆ ಕತ್ತರಿ, ಅಂತರ್ಜಾಲ ಇಂಟರ್ನೆಟ್ ಇಲ್ಲದ ಜಾಗದಲ್ಲಿ ಇದ್ದೇವೆ, ಡಾಟಾ ಬಳಕೆಗೆ ಮೊಬೈಲ್ ಟ್ಯಾಬ್ ಗಣಕಯಂತ್ರ ನಾವೇ ಖರೀದಿ ಮಾಡುತ್ತೇವೆ, ಆದರೆ ನಮಗೆ ₹1 ವೇತನ ಮತ್ತು ಹೆಚ್ಚಿನ ಭತ್ಯೆ ಇಲ್ಲ. 7ನೇ ವೇತನ ಆಯೋಗದ ಶಿಫಾರಸಿನಲ್ಲಿ ಗ್ರಾಮೀಣ ಪ್ರದೇಶದ ಶಿಕ್ಷಕರಿಗೆ ಕನಿಷ್ಠ ಪಕ್ಷ ₹5,000 ಇಲ್ಲವೇ ಮೂಲ ವೇತನದ 10% ಗ್ರಾಮೀಣ ಪರಿಹಾರ ಭತ್ಯೆ ಮಂಜೂರು ಮಾಡಲು ಮಹಾ ಪ್ರಧಾನ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಉಪ್ಪಿನ್, ರಾಜ್ಯಾಧ್ಯಕ್ಷರು ಅಶೋಕ ಎಂ ಸಜ್ಜನ್, ಅನೇಕ ಪದಾಧಿಕಾರಿಗಳ ಲಿಸ್ಟ್ ಐತಿ. ಇಲ್ಲಿ ಎಲ್ಲ ಲಿಸ್ಟ್ ಹೇಳ್ಬೇಕಾರೆ ಭಾಳ ಟೈಮ್ ಹಿಡಿತೈತಿ. ಇಂಥ ಮಾಸ್ತರ್ಗಳು ಸಹಿತ ಪಾಪ ಏನು ಅನ್ಯಾಯ ಮಾಡ್ಯಾರ್ರಿ ಈ ಮಾಸ್ತರ್ಗಳ. ಅವರಿಗೆ ಒಂದು ಸರಿಯಾದ ವ್ಯವಸ್ಥೆ ಮಾಡಿ ಕೊಡಲಾರ್ದಂಥ ಶಾಸಕ ಮಂತ್ರಿಗಳಿಗೆ ಭತ್ಯೆಗಳನ್ನು ನೀವು ವಿಸ್ತರಣೆ ಮಾಡ್ತೀರಿ. ಮಾಸ್ತರ್ಗಳಿಗೆ ಇವತ್ತು ಶಿಕ್ಷಣ ಕ್ರಾಂತಿ ಮಾಡಿದಂಥ ಈ ಗೌರವದ ಈ ಶಿಕ್ಷಕರಿಗೆ ಒಂದು ಮಹಾ ಗೌರವ ಕೊಟ್ಟು ಅವರ ಬೇಡಿಕೆ ಈಡೇರಿಸಬೇಕು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಮೇಲೆ ಭಾಳ ವಜನ ಐತ್ರಿ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಎಲ್ಲ ಕೆಲಸಗಳನ್ನ ಬಿಡ್ರಿ, ಪ್ರತಿಯೊಂದು ಅನೇಕ ಯೋಜನೆಗಳನ್ನ ಪ್ರಕಟ ಮಾಡಕತ್ತೀರಿ. ಈ ಸಾವಿರಾರು ಮಾಸ್ತರ್ಗಳು ಇರುವಂಥ ಒಂದು ಯೋಜನೆಯನ್ನು ಇವರು ಬೇಡುವಂಥ ಹಕ್ಕಿಗೆ ಹೋರಾಟಿಗೆ ಒಂದು ಬೆಂಬಲ ಕೊಡ್ರಿ. ಆ ಬೆಂಬಲ ಕೊಟ್ರಂದ್ರೆ ಮತ್ತೆ ನೀವು ಚಿಗುರ್ತೀರಿ. ಇರ್ಲಿಕ್ಕಂದ್ರೆ ಈ ಮಾಸ್ತರ್ಗಳು ಶಾಪ ತೊಗೋಬೇಡ್ರಿ. ಬೊಮ್ಮಾಯಿ ಅವರ ನೋಡ್ರಿ, ಅವ್ರದ್ದು ಮತ್ತೊಂದು ಬೇಡಿಕೆ ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡುವ ಶಿಕ್ಷಕರಿಗೆ ಗ್ರಾಮೀಣ ಪರಿಹಾರ ಭತ್ಯೆ, 7ನೇ ವೇತನ ಕೊಡೋಕ್ಕೆ ತಯಾರಿಲ್ಲ. ಅನೇಕ ರಾಜ್ಯ ಮಟ್ಟದ 3ನೇ ಮಹಾಸಭೆಯಲ್ಲಿಯೂ ಸಹಿತ ಅವರು ಒಂದು ತೀರ್ಮಾನ ತೊಗೊಂಡಾರ, ಒಂದು ಗೊತ್ತುವಳಿ ಸ್ವೀಕಾರ ಮಾಡಿ ನಿಮಗೆ ಕಳಿಸ್ಯಾರ. ಮಲ್ಲಿಕಾರ್ಜುನ ಉಪ್ಪಿನ ಮತ್ತು ಅಶೋಕ ಎಂ ಸಜ್ಜನ ಕರ್ನಾಟಕ ರಾಜ್ಯದ ಎಲ್ಲ ಶಿಕ್ಷಕರನ್ನು ಸಂಘಟನೆ ಮಾಡಿ ಹೋರಾಟ ಮಾಡಕತ್ತಾರ. ಆ ಹೋರಾಟ ಇನ್ನು ಎಲ್ಲರೇ ಮುಂದೆ ವಿಕೋಪಕ್ಕೆ ಹೋತಂದ್ರೆ ನೀವು ಜವಾಬ್ದಾರ ಆಗ್ತೀರಿ. ಅಂಥ ಮಾಸ್ತರ್ಗಳಿಗೆ ವಿಕೋಪ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಬೇಡ್ರಿ. ತಕ್ಷಣ ಮಾಸ್ತರ್ಗಳದ ಪರಿಹಾರ ಕೊಡ್ರಿ. ಅವರ ಅರ್ಜಿಯನ್ನು ತೊಗೊಂಡಿರಿ, ತಕ್ಷಣ ಮಂಜೂರಾತಿ ಮಾಡ್ರಿ ಅನ್ನೋದು ನಂಬರ್ 1 ಚಾನಲ್ ಒತ್ತಡ ಮಾಡ್ತೈತಿ. ಯಾಕಂದ್ರೆ ವಿದ್ಯೆ ಕಲಿಸಿದ ಮಾಸ್ತರ್ಗೆ ಶಾಪ ತೊಗೋಬಾರ್ದು. ಆ ಮಾಸ್ತರ್ ಶಾಪ ಕೊಟ್ರಂದ್ರೆ ಸರಸ್ವತಿ ಓಡಿ ಹೋಗುತ್ತಾಳೆ ಅನ್ನೋ ಒಂದು ಗಾದೆ ಐತಿ. ತಿಳ್ಕೋರಿ ಬಸವರಾಜ ಬೊಮ್ಮಾಯಿಯವರ. ಈ ಸುದ್ದಿ ನೋಡಿದ ತಕ್ಷಣ ಎಷ್ಟು ಮಾಸ್ತರ್ಗಳು ಅದರಿ ಕರ್ನಾಟಕ ರಾಜ್ಯದವ್ರ, ಏನೇನು ನಿಮ್ಮ ಅನಿಸಿಕೆ ಅದಾವ ನನಗೆ ತಿಳಿಸ್ರಿ. ನಂಬರ್ 1 ಚಾನಲ್ ಮಾತ್ರ ಫಾಲೋ ಮಾಡಿರಿ, ಬಟನ್ ಒತ್ತಿರಿ, ಲೈಕ್ ಮತ್ತು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಅಂದ್ರೆ ಮತ್ತು ನಿಮ್ಮ ಬಗ್ಗೆ ಹೆಚ್ಚಿನ ಸುದ್ದಿ ಹೇಳೋ ಶಕ್ತಿ ನನ್ನ ಕಡೆ ಬರ್ತೈತಿ. ಬರಲ್ರಿ, ಪರ್ಮಿಷನ್ ಕೊಡ್ತೀರಿ ಕಾಕಾಗ. ನಮಸ್ಕಾರ. ಹಳ್ಳ ಕೊಳ್ಳ ನದಿ ಗುಡ್ಡ ಬೆಟ್ಟ ದಾಟಿ ಏನೇನೋ ದಾಟಿ ಸಿಡ್ಲು ಗುಡುಗು ಮಿಂಚು ಇದ್ದರೂ ಏನೇ ಇದ್ದರೂ ಸಾಲಿ ಮುಟ್ಟಿ ಮಕ್ಕಳಿಗೆ ಶಿಕ್ಷಣ ಕೊಡುವಂಥವ್ರು. ಬಿಸಿ ಊಟ ಕೊಡಬೇಕು, ರೊಟ್ಟಿ ಕೊಡಬೇಕು, ಚಕ್ಕಿ ಕೊಡಬೇಕು, ಬಾಳೆಹಣ್ಣು ಕೊಡಬೇಕು, ಹಾಲು ಕೊಡಬೇಕು, 2 ಜೊತೆ ಅರಿವಿ ಕೊಡಬೇಕು, ಫ್ರೀ ಬುಕ್ ಕೊಡಬೇಕು, ಅವಾತ್ರ ಮೂಗ್ನೇನು ಸಂಬಳ ಒರೆಸ್ಬೇಕು. ಎಷ್ಟು ಕಷ್ಟಪಟ್ಟು ನಾವು ಬಡ ಮಕ್ಕಳಿಗೆ, ಅಲ್ಪಸಂಖ್ಯಾತ ಮಕ್ಕಳಿಗೆ, SC ST ಮಕ್ಕಳಿಗೆ ಗ್ರಾಮೀಣ ಮತ್ತು ಇಂಗಳಹಳ್ಳಿ ಹುಬ್ಬಳ್ಳಿ ಗ್ರಾಮೀಣದಿಂದ ಯುವ ಅಭಿಮಾನಿ ಯುವಕ ಸಚಿನ್ ಸಜ್ಜನ್, ಚಿಂತಾಮಣಿ ಚಿಕ್ಕಬಳ್ಳಾಪುರದಿಂದ ಬಂದಿರತಕ್ಕಂಥ ಶ್ರೀಯುತ R ನಾರಾಯಣ ಸ್ವಾಮಿ ಅವರು, ನೆಲಮಂಗಲದಿಂದ ಬಂದಿರತಕ್ಕಂಥ ಮಲ್ಲಿಕಾರ್ಜುನ್ MR ಅವರು, ಇವರೆಲ್ಲ ಇವತ್ತು ನಮ್ಮ ಒಂದು ಸಾಂದರ್ಭಿಕವಾಗಿ ನಮಗೆ ಅವರು ಸಿಕ್ಕಿದ್ದು ನಮಗೆ ಸೌಭಾಗ್ಯ. ಜನಜಾಗೃತಿ ಮೂಡಿಸುವಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಮತ್ತು ನಿತ್ಯದ ಅಪ್ಡೇಟ್ಸ್ ಅಂತ ಏನು ಹೇಳ್ತಾರೆ ಎಲ್ಲ ಸುದ್ದಿಗಳನ್ನು ಗ್ರಾಮೀಣ ಭಾಗದ ಉತ್ತರ ಕರ್ನಾಟಕದ ಸೊಗಡಿನಲ್ಲಿಯೇ ನಮಗೆ ಮನಮುಟ್ಟುವಂತೆ ಮನತಟ್ಟಿ ಮಾತನಾಡ್ತಾರೆ ಸೈಯದಣ್ಣವರು. ಅವರು ಇವತ್ತು ನಮ್ಮ ಕೂಡಿದ್ದು ಸೌಭಾಗ್ಯ. ಅವರು ಸಮಾಜವನ್ನು ಎಚ್ಚರಿಸುವ ನಂಬರ್ 1 ನ್ಯೂಸ್ ಚಾನಲ್. ಹೌದು. ಏನ್ರಿ ಭಾರಿ ಆರಾಮದಿರೇನ್ರಿ? ಏನ್ ಕೊಪ್ಪವ್ರು ಏನಂತೈತಿ ನೋಡ್ರಿಪ್ಪ, ನಾ ಈಗ ಹೇಳ್ತೇನೆ.
ನಂಬರ್ 1 ವಾಹಿನಿಯ ಸುದ್ದಿ ಸಂಪಾದಕರು ಮತ್ತು ಸುದ್ದಿ ವಾಚಕರಾಗಿರ್ತಕ್ಕಂಥ ನಮ್ಮ ಸನ್ನಿಹಿತರಾದ ಸೈಯದ್ ಸಾಹೇಬರು ಇವತ್ತು ನಮಗೆ ಬೆಂಗಳೂರು ಮಹಾನಗರದಲ್ಲಿ ಸಾಂದರ್ಭಿಕವಾಗಿ ನಮಗೆ ಭೇಟಿಯಾದರು. ನಾವೆಲ್ಲ ಅವರ ಅಭಿಮಾನಿಗಳು. ಕರ್ನಾಟಕ ಸರ್ಕಾರಿ ಗ್ರಾಮೀಣ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷನಾದ ನಾನು ಅಶೋಕ್ ಸಜ್ಜನ್ ಹುಬ್ಬಳ್ಳಿಯಿಂದ, ಉಪಾಧ್ಯಕ್ಷರಾದ ಧರ್ಮಣ್ಣ ಭಜಂತ್ರಿ ಅವರು ಗದಗನಿಂದ,